ಸಾವಿಗೆ ನಾ ಹೆದರುವುದಿಲ್ಲ, ಯಾಕಂದ್ರ ನಾ ಇರೋ ತನಕ ಅದು ಬರೋದಿಲ್ಲ, ಅದು ಬಂದಾಗ ನಾನಿರುವುದಿಲ್ಲ. ಸಾವಿಗೆ ನಾ ಹೆದರುವುದಿಲ್ಲ, ಯಾಕಂದ್ರ ನಾ ಇರೋ ತನಕ ಅದು ಬರೋದಿಲ್ಲ, ಅದು ಬಂದಾಗ ನಾನಿರುವುದಿಲ್ಲ ಎನ್ನುವ ದಾರಾ ಬೇಂದ್ರೆ ಅವರ ಶುಭ ನುಡಿಯನ್ನ ಕೇಳುವುದರ ಮುಖಾಂತರ ಈ ದಿನದ ಒಂದು ತರಗತಿಯನ್ನ ಪ್ರಾರಂಭಿಸೋಣ. ಹಾಗಾದ್ರೆ ಬನ್ನಿ ಮಕ್ಕಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಗುರುದೇವ ಆಂಗ್ಲ ಮಾಧ್ಯಮ ಶಾಲೆಯ ಅಂತರ್ಜಾಲ ಆಧಾರಿತ ಕಲಿಕಾ ತರಗತಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಓದ ಒಂದು ತರಗತಿಯಲ್ಲಿ ನಾವು ನಿಮ್ಮ 5ನೇ ಪದ್ಯವಾಗಿರ್ತಕ್ಕಂತಹ ಕಲಿತಾ ಪಾಠ ಎಂಬ ಪದ್ಯದ ಕುರಿತು ತಿಳಿದುಕೊಂಡು, ಅಂದ್ರೆ ಅಲ್ಲಿ ಬರುವಂತಹ 3 ನುಡಿಗಳ ಭಾವಾರ್ಥಗಳನ್ನು ತಿಳಿದುಕೊಂಡಿದ್ವಿ. ಮತ್ತೆ ಅಲ್ಲಿ ಆ ಪದ್ಯವನ್ನ ಯಾವ ರೀತಿ ರಾಗಬದ್ಧವಾಗಿ ಹಾಡಬೇಕು ಎನ್ನುವುದನ್ನ ಕಲಿತುಕೊಂಡಿದ್ವಿ ಮತ್ತು ಅಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥಗಳನ್ನ ತಿಳಿದುಕೊಂಡಿದ್ವಿ, ವ್ಯಾಕರಣಾಂಶಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಆಮೇಲೆ ಆ ಪದ್ಯವನ್ನು ಬರೆದಂತಹ ರಾಜಶೇಖರ್ ಕುಕ್ಕುಂದರ್ ಅವರ ಕಿರುಪರಿಚಯವನ್ನ ಮಾಡಿಕೊಂಡಿದ್ವಿ. ರಾಜಶೇಖರ್ ಕುಕ್ಕುಂದರ್ ಅವರು 1966ರಲ್ಲಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುಕ್ಕುಂದ ಗ್ರಾಮದಲ್ಲಿ ಜನಿಸ್ತಾರೆ. ಅವರು ಬಾಗಲಕೋಟೆ ಜಿಲ್ಲೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಂಯೋಜಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಹಾಗೆಯೇ ಅವರು ಅನೇಕ ಮಕ್ಕಳ ಕೃತಿಗಳನ್ನ ಬರೆದಿದ್ದಾರೆ. ಚೆಲುವ ಚಂದಿರ ಎಂಬ ಕವನ ಸಂಕಲನದಿಂದ ಈ ಒಂದು ಕಲಿತ ಪಾಠ ಎಂಬ ಪದ್ಯವನ್ನ ಆರಿಸಿಕೊಳ್ಳಲಾಗಿದೆ ಎಂಬ ವಿಚಾರವನ್ನ ಓದ ಒಂದು ತರಗತಿಯಲ್ಲಿ ತಿಳಿದುಕೊಂಡಿದ್ವಿ. ಹಾಗೆಯೇ ಅಲ್ಲಿ ಒಬ್ಬ ಪುಟ್ಟ ಬಾಲಕ ಪಾಟಿಯನ್ನ ಹೊತ್ಕೊಂಡ್ಬಿಟ್ಟು ಹೊಸ ಬಟ್ಟೆಯನ್ನ ಧರಿಸಿಕೊಂಡ್ಬಿಟ್ಟು ಶಾಲೆ ಕಡೆಗೆ ಹೊರಟಿದ್ದಾನೆ. ಆತ ಬರುವಂತಹ ದಾರಿಯಲ್ಲಿ ಒಂದು ನಾಯಿ, ಒಂದು ಕೆಟ್ಟದಾದ ವಿನಾಶಕಾರಿಯಾಗಿರ್ತಕ್ಕಂತಹ ನಾಯಿ ಬಾಯಿಯನ್ನ ತೆರೆದುಕೊಂಡ್ಬಿಟ್ಟು ಮರದ ಕೆಳಗೆ ಮಲಗಿತ್ತು. ಅದನ್ನು ನೋಡಿದಂತಹ ಬಾಲಕ ಸುಮ್ಮನಿರದೆ ಏನ್ ಮಾಡ್ದ, ಅಲ್ಲೇ ಕೆಳಗಡೆ ಇರತಕ್ಕಂತಹ ಒಂದು ಕಲ್ಲನ್ನ ತೆಗೆದುಕೊಂಡ್ಬಿಟ್ಟು ಆ ಮಲಗಿರ್ತಕ್ಕಂತಹ ನಾಯಿ ಕಡೆಗೆ ಎಸೆದ್ಬಿಟ್ಟಿದ್ದಾನೆ. ಈಗ ಆ ನಾಯಿಗೆ ಪೆಟ್ಟು ಬಿದ್ದಿದೆ. ಈಗ ಆ ನಾಯಿ ಆತನನ್ನ ಏನ್ ಮಾಡುತ್ತೆ, ಆತನನ್ನ ಯಾವ ರೀತಿ ಆಟ ಆಡಿಸುತ್ತೆ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈಗ ಉಳಿದ 4 ನುಡಿಗಳ ಭಾವಾರ್ಥಗಳನ್ನ ತಿಳಿದುಕೊಳ್ಳೋಣ. ನೋಡಿ, ಅದು ಸಿಟ್ಟಿಗೆದ್ದು ಕೆದರಿತ್ತು ಕಾಲು, ಇಟ್ಟಿತ್ತು ನನಗೆ ಕಣ್ಣು. ನೋಡಿ, ಏನಾಗ್ಬಿಟ್ಟಿದೆ, ಈ ಬಾಲಕ ಸುಮ್ನೆ ಇರದೆ ಕಲ್ಲನ್ನ ಎತ್ಬಿಟ್ಟು ಆ ಮಲಗಿರ್ತಕ್ಕಂತಹ ನಾಯಿಯ ಕಡೆಗೆ ಎಸೆದ್ಬಿಟ್ಟಿದ್ದಾನೆ. ಈಗ ಆ ಕಲ್ಲು ಹೋಗಿ ಆ ಒಂದು ನಾಯಿಗೆ, ಶ್ವಾನಕ್ಕೆ ಏನಾಗಿದೆ, ಬಡದ್ಬಿಟ್ಟಿದೆ. ಬಡದ್ರೆ ಸುಮ್ನೆ ಇರುತ್ತಾ? ನಿಮಗೆ ಯಾರಾದ್ರೂ ಸುಮ್ನೆ ಹೊಡೆದ್ರೆ ಸುಮ್ನೆ ಇರ್ತೀರಾ ನೀವು ಮಕ್ಕಳೇ? ಇಲ್ಲ ಅಲ್ವಾ? ತಿರುಗಿಸಿ ಹೊಡಿತೀರಾ ಅಥವಾ ಸಿಟ್ಟಿಂದ ಅವರನ್ನ ಬೈತೀರಾ? ಹಾಗಾದ್ರೆ ಈ ಪ್ರಾಣಿಗೂ ಮನಸ್ಸಿರುತ್ತೆ ತಾನೆ, ಅದಕ್ಕೂ ನೋವಾಗುತ್ತೆ ಅಲ್ವಾ? ಈ ಬಾಲಕ ಕಲ್ಲನ್ನ ಎಸೆದ್ಬಿಟ್ಟಿದಾನೆಲ್ಲ, ಈಗ ಅದಕ್ಕೆ ನೋವಾಗ್ಬಿಟ್ಟಿದೆ, ಅದಕ್ಕೆ ಬಿದ್ದು ಅದಕ್ಕೆ ನೋವಾಗ್ಬಿಟ್ಟಿದೆ. ಅದಕ್ಕೆ ಅದೇನಾಗಿದೆ, ಸಿಟ್ಟಿಗೆದ್ದು. ಸಿಟ್ಟು ಅಂದ್ರೆ ಕೋಪ, ಆವೇಶ ಅಲ್ವಾ? ಅದು ಸಿಟ್ಟು ಬಂದ್ಬಿಟ್ಟಿದೆ. ನನ್ನ ಪಾಡಿಗೆ ನಾನು ಸುಮ್ಮನೆ ಮಲ್ಕೊಂಡಿದ್ದೀನಿ, ಈ ಬಾಲಕ ನನ್ನ ಮೇಲೆ ಕಲ್ಲೆಸೆದಿದನಲ್ಲ ಅಂತ ಹೇಳಿ ಆ ನಾಯಿಗೆ ಕೋಪ ಬಂದ್ಬಿಟ್ಟಿದೆ. ಅದು ನಿಮ್ಗೆ ಗೊತ್ತಲ್ಲ ಮಕ್ಕಳೇ, ಪ್ರಾಣಿಗಳಿಗೆ ಸ್ವಲ್ಪ ಸಿಟ್ಟು ಬಂದಾಗ ಏನ್ ಮಾಡ್ತವೆ ಅಂದ್ರೆ ಕಾಲನ್ನ ಈ ರೀತಿಯಾಗಿ ಕೆದರುತ್ತೆ ಅಂದ್ರೆ ಹರಡುತ್ತೆ. ಅಂದ್ರೆ ಆ ಕೆಳಗಡೆ ಭೂಮಿಯಲ್ಲಿ ಇರ್ತಕ್ಕಂತಹ ಮಣ್ಣನ್ನ ಬೇರೆ ಕಡೆಗೆಲ್ಲ ಚೆಲ್ಲಾಪಿಲ್ಲಿ ಆಗುವಂತೆ ಹರಡುತ್ತೆ. ಈ ರೀತಿಯಾಗಿ ಕಾಲನ್ನ ಕೆದರುತ್ತೆ ಅದು. ಅವಕ್ಕೆ ಅಂದ್ರೆ ಪ್ರಾಣಿಗಳಿಗೆ ಸಿಟ್ಟು ಬಂದಾಗ ಏನ್ ಮಾಡುತ್ತೆ, ಕಾಲನ್ನ ಕೆದರ್ತವೆ. ಈ ರೀತಿಯಾಗಿ ನಾಯಿ ಸಿಟ್ಟು ಬಂದ್ಬಿಟ್ಟಿದೆ, ಸಿಟ್ಟಿನಿಂದ ಕಾಲನ್ನ ಕೆದರ್ತಾ ಇದೆ. ಬಾ 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 ಬಾ, ಸುಮ್ಮನೆ ಇದ್ದವನಿಗೆ ಕಲ್ ತಗೊಂಡು ಹೊಡಿತೀಯಾ, ಬಾ ನೀನು ಮಾಡ್ತೀನಿ ಅಂತೇಳಿ ಕಾಲನ್ನ ಕೆದರ್ತಾ ಇದೆ ಸಿಟ್ಟಿನಿಂದ. ಇಟ್ಟಿತ್ತು ನನಗೆ ಕಣ್ಣು ಅಂದ್ರೆ, ಇಟ್ಟಿತ್ತು ನನಗೆ ಕಣ್ಣು ಅಂದ್ರೆ ಗುರಿಯನ್ನ ನನ್ನ ಕಡೆಗೆ ಇಟ್ಟಿತ್ತು. ಯಾರು? ಆ ನಾಯಿ ಆ ಬಾಲಕನಿಗೆ ಗುರಿಯನ್ನ ಇಟ್ಟಿದೆ. ಇಟ್ಟಿತ್ತು ನನಗೆ ಕಣ್ಣು ಅಂದ್ರೆ ಗುರಿ ಇಟ್ಟಿದೆ. ನನ್ಗೆ ಕಲ್ತಂಡ್ ಹೊಡಿತೀಯಲ್ಲ ನೀನು, ಮಾಡ್ತೀನಿ ನಿನಗೆ ಅಂತೇಳಿ ಕಣ್ಣನ್ನ ಅಂದ್ರೆ ಗುರಿಯನ್ನ ಇಟ್ಟಿದೆ ಅಂತ ಅರ್ಥ. ಇಟ್ಟಿತ್ತು ನನಗೆ ಕಣ್ಣು ಅಂದ್ರೆ ಆ ಬಾಲಕನ ಕಡೆಗೆ ಗುರಿಯನ್ನ ಇಟ್ಟಿದೆ ಅಂತ ಹೇಳಿ. ಅಂದ್ರೆ ನೋಡಿ, ಇಲ್ಲಿ ಯಾವುದು ಸಿಟ್ಟಿಗೆದ್ದಿತ್ತು ಮಕ್ಕಳೇ? ಇಲ್ಲಿ ನಾಯಿ ಸಿಟ್ಟಿಗೆದ್ದಿತ್ತು. ಹಾಗೆಯೇ ನಾಯಿ ಏನನ್ನ ಕೆದರಿತ್ತು? ನಾಯಿ ಕಾಲನ್ನ ಕೆದರಿತ್ತು. ಹಾಗಾದ್ರೆ ಇಲ್ಲಿ ಕಾಲನ್ನ ಕೆದರಿದ್ದು ಯಾವುದು? ಕಾಲನ್ನ ಕೆದರಿದ್ದು ನಾಯಿ ಅಲ್ವಾ ಮಕ್ಕಳೇ? ನೋಡಿ, ಇಲ್ಲೊಂದು ಪದ ಇದೆ, ಯಾವುದು? ಇಟ್ಟಿತ್ತು. ಕಾಣಿಸ್ತಿದೆ ಅಲ್ವಾ ನಿಮ್ಗೆ? ಈ ಇಟ್ಟಿತ್ತು ಅನ್ನುವ ಪದದಲ್ಲಿ ಎಷ್ಟು ಅಕ್ಷರಗಳಿದಾವೆ?
3 ಅಕ್ಷರಗಳಿದಾವೆ ಅಲ್ವಾ? ಈ ಅಕ್ಷರದಲ್ಲಿ ಯಾವ ಅಕ್ಷರಗಳಿಗೆ ಒತ್ತಕ್ಷರಗಳಿದಾವೆ? ಈ 3 ಅಕ್ಷರಗಳಲ್ಲಿ ಟಿ ಮತ್ತು ತು ಅನ್ನುವ ಅಕ್ಷರಗಳಿಗೆ ಒತ್ತಕ್ಷರಗಳಿದಾವೆ ಅಲ್ವಾ? ಹಾಗಾದ್ರೆ ಇವು ಎಂತಹ ಒತ್ತಕ್ಷರಗಳು? ಸಜಾತಿ ಒತ್ತಕ್ಷರಗಳು. ಏತಕ್ಕಂದ್ರೆ ಅಲ್ಲಿ ಟಗೆ ಟಾವತ್ತಿದೆ, ತಾಗೆ ತಾವತ್ತಿದೆ ಅಲ್ವಾ? ಅದೇ ವ್ಯಂಜನಕ್ಕೆ ಅದೇ ವ್ಯಂಜನನೇ ಒತ್ತಕ್ಷರಗಳಾಗಿ ಬಂದಿದ್ದಾರೆ. ಹಾಗಾಗಿ ಇದನ್ನ ಸಜಾತಿ ಒತ್ತಕ್ಷರ ಅಂತ ಹೇಳಿ ಕರೆಯುತ್ತೇವೆ. ನೋಡಿ, ಇಟ್ಟಿತ್ತು ಅನ್ನೋ ಪದ ಇದೆ ಅಲ್ವಾ? ಈ ಪದದಲ್ಲಿರುವ ಸ್ವರಾಕ್ಷರ ಯಾವುದು? ಈ ಇಟ್ಟಿತ್ತು ಅನ್ನುವ ಪದದಲ್ಲಿರತಕ್ಕಂತಹ ಸ್ವರಾಕ್ಷರ ಯಾವುದು? ಇ ಅಲ್ವಾ? ಇ ಅನ್ನುವುದು ಸ್ವರಾಕ್ಷರ. ಹಾಗೆಯೇ ನೋಡಿ, ಈ ಒಂದು ಪದದಲ್ಲಿ ಅಂದ್ರೆ ಈ ಇಟ್ಟಿತ್ತು ಅನ್ನುವ ಪದದಲ್ಲಿರ್ತಕ್ಕಂತಹ ವರ್ಗೀಯ ವ್ಯಂಜನಗಳು ಯಾವುವು? ಈ ಇಟ್ಟಿತ್ತು ಅನ್ನುವ ಪದದಲ್ಲಿರ್ತಕ್ಕಂತಹ ವರ್ಗೀಯ ವ್ಯಂಜನಗಳು ಅಂದ್ರೆ ಟಿ ಮತ್ತು ತು ಅಲ್ವಾ? ಇವು ವರ್ಗ ಮಾಡ್ಲಿಕ್ಕೆ ಬರ್ತವೆ. ತತದನ ಟಟಡನ ಅಲ್ವಾ? ಹಾಗಾಗಿ ಇವುಗಳನ್ನ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೆಯುತ್ತೇವೆ. ಹಾಗೆಯೇ ನೋಡಿ, ಈಗ ಕಣ್ಣನ್ನ ನಾಯಿ ಏನ್ ಮಾಡ್ಬಿಟ್ಟಿದೆ? ಆ ಬಾಲಕನ ಮೇಲೆ ಹಿಟ್ಬಿಟ್ಟಿದೆ, ಅಂದ್ರೆ ಗುರಿಯನ್ನ ಹಿಟ್ಬಿಟ್ಟಿದೆ. ಈಗ ಏನ್ ಮಾಡುತ್ತೆ ಅಂತ ನೋಡೋಣ ಮುಂದೆ. ಆವೇಶದೊಳಗೆ ಬಗಳುತ್ತಾ ಬಂತು, ಬಿಡಲಿಲ್ಲ ನನ್ನ ಬೆನ್ನು. ಅದು ಬೊಗಳ್ತಾ ಇದೆ. ಹೆಂಗೆ? ಅಂತ ಹೇಳಿ ಅದು ಬೊಗಳ್ತಾ ಏನ್ ಮಾಡ್ತಾ ಇದೆ? ಅದನ್ನ ಆವೇಶದೊಳಗೆ ಅಂದ್ರೆ ರೋಷ. ಆವೇಶ ಅಂದ್ರೆ ರೋಷದಿಂದ, ನನಗೆ ಕಲ್ ತಗೊಂಡು ಹೊಡೆದಿದ್ದೀಯಾ, ನಿನ್ನ ಬಿಡಲ್ಲ ನಾನು ಅಂತ ಹೇಳಿ ಭೌ 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 ಅಂತ ಹೇಳಿ ಏನ್ ಮಾಡ್ತಾ ಇದೆ? ಬೊಗಳುತ್ತಾ ಆತನ ಬೆನ್ನನ್ನ, ಅಂದ್ರೆ ಬೊಗಳುತ್ತಾ ಬಂತು, ಬಿಡಲಿಲ್ಲ ನನ್ನ ಬೆನ್ನ. ಆ ಬೆನ್ನನ್ನ ಅಂದ್ರೆ ಆತ ಈ ರೀತಿ ಓಡ್ತಾ ಇದ್ದಾನೆ. ಅದು ಆತನ ಬೆನ್ನಿಂದನೇ ಅದು ಕೂಡ ಹೊಡಿ ಬರ್ತಾ ಇದೆ. ಅಂದ್ರೆ ರೋಷದಿಂದ, ಆವೇಶದಿಂದ ಏನ್ ಮಾಡ್ತಾ ಇದೆ? ಅದು ಬೊಗಳುತ್ತಾ ಆತನ ಬೆನ್ನನ್ನ ಹತ್ತಿದೆ. ಅಂದ್ರೆ ಕಣ್ಣಿಟ್ಬಿಟ್ಟಿದೆ ಅಲ್ವಾ? ನಿನ್ನ ಬಿಡಲ್ಲ ಇವತ್ತು ನಾನು, ನನ್ನ ಸಿಟ್ಟನ್ನ ತೀರ್ಸ್ಕೋಬೇಕು ಅಂತ ಹೇಳಿ ಆ ಒಂದು ಬಾಲಕನ ಬೆನ್ನನ್ನ ಹಿಂಬಾಲಿಸ್ತಾ ಇದೆ, ಆತನನ್ನ ಓಡಾಡಿಸ್ತಾ ಇದೆ, ಹಿಂಬಾಲಿಸ್ಕೊಂಡು ಓಡಾಡ್ತಾ ಇದೆ. ಆ ವೇಷದೊಳಗೆ ಬೊಗಳುತ್ತಾ ಬಂತು, ಬಿಡಲಿಲ್ಲ ನನ್ನ ಬೆನ್ನು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಒಂದು ಆವೇಶದೊಳಗೆ ಅನ್ನುವ ಪದ ಇದೆ ಅಲ್ವಾ? ಆ ಆವೇಶದೊಳಗೆ ಅನ್ನುವ ಪದವನ್ನು ಬಿಡಿಸಿ ಬರೆದಾಗ ಯಾವ್ಯಾವ ಪದಗಳು ಸಿಗ್ತವೆ ನೋಡೋಣ. ಆವೇಶದೊಳಗೆ, ಆವೇಶದ ಪ್ಲಸ್ ಒಳಗೆ, ಆವೇಶದೊಳಗೆ ಅದಾಯ್ತಲ್ಲ. ಆ ಪದವನ್ನ ಬಿಡಿಸಿ ಬರೆದಾಗ ಈ ರೀತಿಯ ಪದಗಳು ನಮಗೆ ಸಿಗ್ತವೆ. ಹಾಗೆ ನೋಡಿ ಮಕ್ಕಳಲ್ಲಿ ಇನ್ನೊಂದು ಪದ ಇದೆ ನೋಡಿ. ಏನು? ಬಂತು ಅಂತ ಇದೆ. ಏನು? ಬಂತು ಅನ್ನೋ ಪದ ಇದೆ. ಇದು ಎಂತಹ ಪದ ನೋಡಿ? ಇಲ್ಲಿ ಬಾ ಮುಂದೆ ಒಂದು ಬಿಂದು ಇದೆ. ಇದನ್ನ ಎಂತಹ ಪದ ಅಂತ ಹೇಳಿ ಕರಿತೀವಿ? ಅನುಸ್ವಾರ ಪದ ಅಂತ ಹೇಳಿ ಕರಿತೀವಿ ಅಲ್ವಾ? ಒಂದು ವ್ಯಂಜನ ಅಥವಾ ಒಂದು ಸ್ವರದ ಮುಂದೆ ಒಂದು ಬಿಂದು ಬಂದರೆ ಅದನ್ನ ನಾವು ಅನುಸ್ವಾರ ಪದ ಅಂತ ಹೇಳಿ ಕರೆಯುತ್ತೇವೆ ಅಲ್ವಾ? ಹಾಗೆ ನೋಡಿ, ಒಂದು ಸರಿ ತಪ್ಪು ಪ್ರಶ್ನೆಯನ್ನು ಕೇಳ್ತೀನಿ, ಹೇಳ್ತೀರಲ್ವ? ಸರಿಯಾಗಿದೆ. ನಾಯಿ ಖುಷಿಯಿಂದ ಬೊಗಳುತ್ತಾ ಬಂತು. ಸರಿನಾ ತಪ್ಪು? ತಪ್ಪು ಅಲ್ವಾ? ಯಾಕೆ? ನಾಯಿ ಆವೇಶದಿಂದ ಬೊಗಳುತ್ತಾ ಬಂತು. ಇದು ಸರಿಯಾದ ಉತ್ತರ ಅಲ್ವಾ ಮಕ್ಕಳೇ? ಈಗ ನೋಡಿ, ಅದು ಸಿಟ್ಟಿನಿಂದ ಬೊಗಳ್ತಾ ಆತನ ಬೆನ್ನನ್ನು ಹತ್ಬಿಟ್ಟಿದೆ. ಬಿಡ್ತಾನಲ್ಲ, ಆತ ಓಡ್ತಾ ಇದ್ದಾನೆ, ಆತನನ್ನ ಅದು ಹಿಂಬಾಲಿಸ್ತಾನೇ ಇದೆ. ಈಗ ನೋಡೋಣ ಮುಂದೆ. ಮೇಲುಸಿರು ಬಿಡುತ್ತಾ ನಾವು ಓಡುತ್ತಿದ್ದೆ, ಕುಂದಿತ್ತು ಮೈಯ ತ್ರಾಣ. ಅಂದ್ರೆ ಮೇಲುಸಿರು ಅಂದ್ರೆ ಉಸಿರನ್ನ ಮೇಲಕ್ಕೆ ಕೆಳಕ್ಕೆ ಜೋರಾಗಿ ತಗೊಂತೀವಲ್ವಾ, ಅದನ್ನ ನಾವು ಮೇಲುಸಿರು ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಓಡ್ತಾ ಹೊಡ್ತಾ 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 ಏನಾಗುತ್ತೆ? ಆತನ ಉಸಿರು ವೇಗವಾಗಿ ತಗೊಳ್ಳೋದು ಬಿಡೋದಾಗುತ್ತೆ ಅಲ್ವಾ? ಅದನ್ನೇ ನಾವು ಮೇಲುಸಿರು ಅಂತೀವಿ. ಅಂದ್ರೆ ಅಂತೀವಿ ಅಲ್ವಾ? ಅಂದ್ರೆ ಪೂರ್ತಿ ದಮ್ಮತ್ತಿತ್ತು, ನಮಗೆ ದಮ್ಮತ್ಬಿಟ್ಟಿದೆ, ನನ್ನ ಕೈಲಿ ಆಗಲ್ಲ ಅಂತೀವಲ್ಲ, ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ಉಸಿರನ್ನ ಅಂತೀವಿ ಅಲ್ವಾ? ಇದನ್ನ ನಾವು ಮೇಲುಸಿರು ಅಂತ ಹೇಳಿ ಕರಿತೀವಿ. ಅಂದ್ರೆ ಆ ನಾಯಿ ಆತನನ್ನ ಬೆನ್ನು ಬಿಡದೇನೆ ಆತನನ್ನ ಓಡಾಡಿಸ್ತಾ ಇದೆ ಎಲ್ಲಾ ಕಡೆಗೂ. ನಿನ್ನನ್ನ ಬಿಡಲ್ಲ ಇವತ್ತು, ಯಾಕಂದ್ರೆ ಸುಮ್ಮನೆ ಮಲಗಿರೋನ್ ಕಡೆಗೆ ನನಗೆ ಕಲ್ಲನ್ನ ತೆಗೆದು ಓದಿಸ್ತಿದೀಯಾ, ನಿನ್ನ ಬಿಡಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದೆ? ಅದು ಆತನನ್ನ ಹಿಂಬಾಲಿಸ್ಕೊಂಡು ಓಡಿಸ್ತಾನೆ ಇದೆ. ಹಾಗಾಗಿ ಆತ ಸುಸ್ತಾಗಿ ಬಿಟ್ಟಿದ್ದಾನೆ.
ಮೇಲುಸಿರು ಬಿಡುತ್ತಾ ಅಂದ್ರೆ ಉಸಿರನ್ನ ಜೋರಾಗಿ ತೆಗೆದುಕೊಳ್ತಾ ಬಿಡ್ತಾ ಏನ್ ಮಾಡ್ತಾ ಇದ್ದಾನೆ, ಓಡ್ತಾ ಇದ್ದಾನೆ. ಕುಂದಿತ್ತು ಮೈಯ ತ್ರಾಣ. ನೋಡಿ, ಕುಂದಿತ್ತು ಅಂದ್ರೆ ಕಡಿಮೆ ಆಗಿತ್ತು, ಕುಗ್ಗಿತ್ತು. ಮೈಯ ಅಂದ್ರೆ ದೇಹದ ತ್ರಾಣ ಅಂದ್ರೆ ಶಕ್ತಿ. ಅಂದ್ರೆ ಓಡಿಬಿಟ್ಟು ಓಡೋಗಿ ಏನಾಗ್ಬಿಟ್ಟಿದೆ, ಆತನ ಮೈಯಲ್ಲಿರ್ತಕ್ಕಂತಹ ಶಕ್ತಿ ಎಲ್ಲ ಕೂಡ ಕುಗ್ಗು ಹೋಗ್ಬಿಟ್ಟಿದೆ, ಅಂದ್ರೆ ಕಡಿಮೆ ಆಗ್ಬಿಟ್ಟಿದೆ. ಹೌದಲ್ವಾ? ನಿಮ್ಮಲ್ಲಿ ಶಕ್ತಿ ಎಷ್ಟಿದೆಯೋ ಅಷ್ಟರವರೆಗೆ ಓಡಿದ್ರೆ ಅಷ್ಟರವರೆಗೆ ಓಡ್ಬೋದು. ಅದನ್ನ ಮೀರಿ, ನಮ್ಮ ಶಕ್ತಿಯನ್ನ ಮೀರಿ ನಾವು ಓಡೋಕ್ಕಾಗುತ್ತಾ? ಆಗಲ್ಲ. ಹಾಗಾಗಿ ಆ ಬಾಲಕನ ಒಂದು ಮೈಯೊಳಗಿರ್ತಕ್ಕಂತಹ ಶಕ್ತಿ ಎಲ್ಲ ಏನಾಗ್ಬಿಟ್ಟಿದೆ, ಕುಂದ್ಬಿಟ್ಟಿದೆ. ಓಡಿ ಕುಗ್ಗಿಬಿಟ್ಟಿದೆ. ಈಗ ಒಂದು ಬಿಟ್ಟ ಸ್ಥಳ ಕೇಳ್ತೀನಿ, ಹೇಳ್ತಿರಲ್ಲ ಮಕ್ಕಳೇ? ಡ್ಯಾಶ್ ಬಿಡುತ್ತಾ ನಾ ಓಡುತ್ತಿದ್ದೆ. ಏನು? ಡ್ಯಾಶ್ ಬಿಡುತ್ತಾ ನಾ ಓಡುತ್ತಿದ್ದೆ. ಮೇಲುಸಿರು ಬಿಡುತ್ತಾ ನಾ ಓಡುತ್ತಿದ್ದೆ ಅಲ್ವಾ? ಹಾಗೆಯೇ ನೋಡಿ, ಇಲ್ಲಿ ಬಾಲಕ ಎಂತಹ ಉಸಿರನ್ನು ಬಿಡುತ್ತಾ ಓಡುತ್ತಿದ್ದ? ಬಾಲಕ ಮೇಲುಸಿರನ್ನು ಬಿಡುತ್ತಾ ಓಡುತ್ತಿದ್ದ. ಬಾಲಕನ ತ್ರಾಣ ಏನಾಗಿತ್ತು? ಬಾಲಕನ ತ್ರಾಣ ಕುಂದಿತ್ತು. ಬಾಲಕನ ಯಾವ ತ್ರಾಣ ಕುಂದಿತ್ತು? ಬಾಲಕನ ಮೈಯೊಳಗಿರ್ತಕ್ಕಂತಹ ತ್ರಾಣ ಕುಂದಿತ್ತು. ಅಂದ್ರೆ ಬಾಲಕನ ಮೈಯ ತ್ರಾಣ ಕುಂದಿತ್ತು ಅಲ್ವಾ ಮಕ್ಕಳೇ? ಈಗ ನೋಡಿ, 4ನೇ ನೋಡಿ, ಕಲ್ಲೆಸೆದ ತಪ್ಪು ಕಲಿಸಿತ್ತು ಪಾಠ, ನೆನಪಿಡುವ ಹಾಗೆ ಪೂರ್ಣ. ಹೌದಲ್ವಾ? ನಾನು ಮೊದಲೇ ಹೇಳಿದ್ದಲ್ವಾ, ನಾವು ಮಾಡುವ ಕೆಟ್ಟ ಚಟುವಟಿಕೆಗಳಿಂದ, ಕೆಟ್ಟ ನಡತೆಗಳಿಂದ ನಮಗೆ ಕೆಟ್ಟ ಪಾಠಗಳು ಕಲ್ತ್ಕೊಂತೀವಿ. ಒಳ್ಳೆಯ ರೀತಿಯಾದಂತಹ ಅಭ್ಯಾಸಗಳಿಂದ, ಒಳ್ಳೆಯ ನಡತೆಗಳಿಂದ ನಾವು ಒಳ್ಳೆಯ ಪಾಠಗಳನ್ನ ಕಲ್ತ್ಕೊಂಡಿರ್ತೀವಿ ಅಂತ ಹೇಳಿದೆ. ಇಲ್ಲಿ ಸುಮ್ಮನೆ ಬಂದ್ಬಿಟ್ಟಿದ್ರೆ ಹಾಗಿತ್ತು ಅಲ್ವಾ? ಆದ್ರೆ ಈ ಬಾಲಕನ ತುಂಟತನದಿಂದ ಏನಾಗ್ಬಿಡ್ತು, ಆ ಕಲ್ಲನ್ನ ಆ ನಾಯಿ ಕಡೆಗೆ ಒಸದ್ಬಿಟ್ಟ. ಅದು ಆತನನ್ನ ಸಿಟ್ಟೆತ್ತಿ ಆತನನ್ನ ಎಲ್ಲಾ ಕಡೆಗೂ ಓಡಾಡಿಸಿ ಏನ್ ಮಾಡಿದೆ, ಆತನ ಶಕ್ತಿಯನ್ನೆಲ್ಲ ಕುಂದಿಸಿಬಿಟ್ಟಿದೆ ಅಲ್ವಾ? ಈಗ ಆತನಿಗೆ ಅರಿವಾಗಿದೆ. ಏನು ಪಾಠ ಕಲ್ತಿದ್ದಾನೆ? ಯಾವ ರೀತಿಯಾದ ಪಾಠವನ್ನ ಕಲ್ತಿದ್ದಾನೆ? ಕಲ್ಲೆಸೆದ ತಪ್ಪು ಕಲಿಸಿತ್ತು ಪಾಠ, ನೆನಪಿಡುವ ಹಾಗೆ ಪೂರ್ಣ. ಅಯ್ಯೋ ದೇವ್ರೇ, ಸುಮ್ನೆ ಇರೋದ್ ಬಿಟ್ಬಿಟ್ಟು ಇದೇನಪ್ಪಾ ಮಾಡ್ಬಿಟ್ಟೆ ನಾನು. ಈ ಒಂದು ಕಲ್ಲನ್ನ ತೆಗೆದುಕೊಂಡ್ಬಿಟ್ಟು ಸುಮ್ನೆ ಹೋಗಿ ಆ ಒಂದು ನಾಯಿ ಕಡೆಗೆ ಎಸೆದ್ಬಿಟ್ಟೆ. ಅದು ಸಿಟ್ಟಾಗಿ ನನ್ನನ್ನ ಇಷ್ಟೊತ್ತು ಆಟ ಆಡಿಸ್ಬಿಡ್ತಲ್ಲ. ಹಾಗಾಗಿ ನನ್ನ ಮೈಯೊಳಗಿರ್ತಕ್ಕಂತಹ ಪ್ರಾಣನೇ ಹೋದಂಗ ಆಗ್ಬಿಟ್ಟಿದೆ. ನನ್ನ ಕೈಲೇ ಆಗ್ತಾನೆ ಇಲ್ಲ ಅಂತ ಹೇಳಿ ಆ ಬಾಲಕ ಹೇಳ್ತಾ ಇದ್ದಾನೆ. ಅಂದ್ರೆ ಅಲ್ಲಿ ಒಂದು ಪಾಠವನ್ನ ಕಲ್ತಾತ. ಏನಂದ್ರೆ, ಯಾವತ್ತೂ ಕೂಡ ಪ್ರಾಣಿಗಳಿಗೆ ನಾವು ಕಲ್ಲನ್ನ ಎಸೆಬಾರದು, ಆ ಪ್ರಾಣಿಗಳಿಗೆ ತೊಂದರೆಯನ್ನ ಕೊಡಬಾರದು ಎನ್ನುವ ಪಾಠವನ್ನ ಕಲ್ತ. ಯಾವ ರೀತಿ? ಜೀವನ ಪೂರ್ತಿ, ಪೂರ್ಣ ಅಂದ್ರೆ ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ಆತ ನೆನಪಿಡುವ ಹಾಗೆ, ಜೀವನ ಪೂರ್ತಿ ನೆನಪಿಟ್ಕೊಳ್ಳುವಂತಹ ಒಂದು ಪಾಠವನ್ನ ಕಲಿತುಕೊಂಡ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದ್ರೆ ನೋಡಿ ಮಕ್ಕಳೇ, ಇಲ್ಲಿ ಬಾಲಕನಿಗೆ ಯಾವ ತಪ್ಪು ಪಾಠ ಕಲಿಸಿತ್ತು? ಬಾಲಕನಿಗೆ ಕಲ್ಲೆಸೆದ ತಪ್ಪು ಪಾಠ ಕಲಿಸಿತ್ತು. ನಾಯಿ ಬಾಲಕನಿಗೆ ಯಾವ ರೀತಿಯ ಪಾಠ ಕಲಿಸಿತ್ತು? ನಾಯಿ ಬಾಲಕನಿಗೆ ಪೂರ್ಣವಾಗಿ ನೆನಪಿಡುವ ಹಾಗೆ ಪಾಠ ಕಲಿಸಿತ್ತು ಅಲ್ವಾ ಮಕ್ಕಳೇ? ಹಾಗೆ ನೋಡಿ, ಇಲ್ಲಿ ಒಂದು ಪದ ಇದೆ. ಯಾವುದು? ತಪ್ಪು ಅನ್ನುವ ಪದ ಕಾಣಿಸ್ತಾ ಇದೆ ಅಲ್ವಾ? ತಪ್ಪು ಅನ್ನುವ ಪದದ ವಿರುದ್ಧಾರ್ಥಕ ಪದ ಯಾವುದು? ತಪ್ಪು ಅನ್ನುವ ಪದದ ವಿರುದ್ಧಾರ್ಥಕ ಪದ ಸರಿ ಅಲ್ವಾ? ಹಾಗೆ ನೋಡಿ, ಪಾಠ ಅನ್ನುವ ಪದ ಇದೆ. ಪಾಠ ಅನ್ನುವ ಪದದ ಬಹುವಚನ ರೂಪ ಯಾವುದು? ಪಾಠ ಎನ್ನುವ ಪದದ ಬಹುವಚನ ರೂಪ ಪಾಠಗಳು ಅಲ್ವಾ? ಹಾಗೆ ನೋಡಿ, ನೆನಪಿಡು ಈ ಒಂದು ಪದವನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸ್ತೀರಾ ಮಕ್ಕಳೇ? ನಾನು ಅಜ್ಜಿ ಹೇಳುವ ಕಥೆಗಳನ್ನು ನೆನಪಿಟ್ಟುಕೊಳ್ಳುತ್ತೇನೆ. ಶಿಕ್ಷಕರು ಮಾಡಿದ ಪಾಠವನ್ನು ಸದಾ ನೆನಪಿಡುತ್ತೇನೆ. ದೊಡ್ಡವರಿಗೆ ಗೌರವ ನೀಡಬೇಕೆನ್ನುವುದನ್ನು ನಾನು ಯಾವಾಗಲೂ ನೆನಪಿಡುತ್ತೇನೆ ಅಲ್ವಾ? ಈ ರೀತಿಯಾದಂತಹ ಒಂದು ಪದವನ್ನ ಬಳಸಿಕೊಂಡ್ಬಿಟ್ಟು ಅನೇಕ ವಾಕ್ಯಗಳನ್ನ ಮಾಡುವುದನ್ನ ಕಲಿತ್ಕೊಳ್ಬೇಕು ಮಕ್ಕಳೇ, ನೀವು ಕೂಡ. ಆಯ್ತಾ? ನೋಡಿ, ಅದಕ್ಕೆ ಹೇಳೋದು, ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಒಂದು ಮನಸ್ಸು ಇರುತ್ತೆ ಅಲ್ವಾ? ಪ್ರಾಣಿನೇ ಆಗಿರ್ಲಿ, ಪಕ್ಷಿನೇ ಆಗಿರ್ಲಿ, ಮನುಷ್ಯನೇ ಆಗಿರ್ಲಿ, ಎಲ್ರಿಗೂ ಕೂಡ ಬದುಕುವ ಒಂದು ಸ್ವಾತಂತ್ರ್ಯ ಇದೆ.
ಯಾರನ್ನು ಕೂಡ ಅದನ್ನ ಹಾಳು ಮಾಡಬಾರ್ದು. ಈಗ ಈ ಬಾಲಕ ಸುಮ್ಮನೆ ಬಂದಿದ್ರೆ ಅದು ಸುಮ್ಮನೆ ಇರ್ತಿತ್ತು, ಈತ ಸುಮ್ಮನೆ ಶಾಲೆ ಕಡೆ ಹೋಗ್ತಾ ಇದ್ದ. ಆದ್ರೆ ಈತನ ತುಂಟತನದಿಂದ ಅದಕ್ಕೆ ಕಲ್ಲನ್ನ ಎಸೆದ್ಬಿಟ್ಟ. ಅದು ಈತನಿಗೆ ಜೀವನ ಪೂರ್ತಿ ನೆನಪಿಡುವಾಗೆ ಒಂದು ಪಾಠವನ್ನ ಕಲಿಸ್ತು. ಮುಳ್ಳು ಕಲ್ಲು ಒಂದೇ ಎಲ್ಲಾ ಕಡೆಗೆ ಆತನನ್ನ ಓಡಾಡಿಸ್ಬಿಡ್ತು, ಸುಸ್ತು ಮಾಡಿಬಿಡ್ತು, ಆತನ ಶಕ್ತಿನೆಲ್ಲ ಕುಂದಿಸ್ಬಿಡ್ತು ಅಲ್ವಾ. ಅದೇ ಸುಮ್ಮನೆ ಬಂದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಹಾಗಾಗಿ ಏನಂದ್ರೆ ಈ ಒಂದು ಪದ್ಯದಿಂದ ನಾವು ತಿಳಿದುಕೊಳ್ಳಬೇಕಾಗಿದ್ದು ಏನು ಅಂದ್ರೆ, ನಾವು ಯಾವಾಗ್ಲೂ ಸಕಲ ಜೀವಿಗಳ ಮೇಲೆಯೂ ದಯೆಯನ್ನ ಇಟ್ಕೊಳ್ಬೇಕು. ಈ ಒಂದು ಜೀವರಾಶಿಗಳ ಮೇಲೆ ಅಂದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗಳ ಮೇಲೂ ಕೂಡ ನಾವು ದಯೆ ಕರುಣೆಯನ್ನ ಇಟ್ಕೊಳ್ಬೇಕು. ಹಾಗೆಯೇ ಬದುಕಲು ಬಿಡು, ನೀನು ಬದುಕು, ಮತ್ತೊಬ್ಬರನ್ನ ಬದುಕೋಕ್ ಬಿಡು, ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಮಾಡಬಾರದು ಅನ್ನುವ ಒಂದು ನೀತಿ ಈ ಒಂದು ಪದ್ಯದಿಂದ ನಾವು ತಿಳಿದುಕೊಳ್ಳಬೇಕು. ಹಾಗಾದ್ರೆ ಮಕ್ಕಳು ನೋಡಿ, ಈ ಒಂದು ತರಗತಿಯಲ್ಲಿ ನಾವು ಏನೆಲ್ಲ ತಿಳ್ಕೊಂಡ್ವಿ ಅಂದ್ರೆ, ಈ ಒಂದು 4 ನುಡಿಗಳ ಭಾವಾರ್ಥಗಳನ್ನ ತಿಳ್ಕೊಂಡ್ವಿ. ಹಾಗೆಯೇ ಈ ಒಂದು 4 ನುಡಿಗಳಲ್ಲಿ ಬರುವಂತಹ ಹೊಸ ಪದಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳ್ಕೊಂಡ್ವಿ. ಸಿಟ್ಟು ಅಂದ್ರೆ ಕೋಪ, ಕೆದರು ಅಂದ್ರೆ ಹರಡು, ಆವೇಶ ಅಂದ್ರೆ ರೋಷ, ಬೊಗಳು ಅಂದ್ರೆ ನಾಯಿಯ ಒಂದು ಕೂಗು, ಕುಂದಿತ್ತು ಅಂದ್ರೆ ಕಡಿಮೆಯಾಗಿತ್ತು, ಕುಗ್ಗಿತ್ತು, ಮೈಯ ಅಂದ್ರೆ ದೇಹದ, ತ್ರಾಣ ಅಂದ್ರೆ ಶಕ್ತಿ, ಸಾಮರ್ಥ್ಯ, ತಪ್ಪು ಅಂದ್ರೆ ಅಪರಾಧ. ಅಂದ್ರೆ ಆ ಬಾಲಕ ಅಪರಾಧ ಮಾಡ್ದಂಗೆ ಅಲ್ವಾ, ಇದನ್ನ ಕಲ್ಲು ಎಸೆದಿದ್ದು ಅಪರಾಧದ ಕೆಲಸ ಅಲ್ವಾ. ಇವಿಷ್ಟು ಪದಗಳ ಅರ್ಥಗಳನ್ನು ತಿಳ್ಕೊಂಡ್ವಿ. ಹಾಗೆ ನೋಡಿ, ಈ ನುಡಿಗಳಲ್ಲಿ ಬರುವಂತಹ ಪ್ರಾಸಪದಗಳನ್ನು ನೋಡೋದಾದ್ರೆ, ಕೆದರಿತ್ತು, ಇಟ್ಟಿತ್ತು ನೋಡಿ, ಮತ್ತೆ ಕೊಂದಿತ್ತು, ಕಲಿಸಿತ್ತು ಅಲ್ವಾ ಮಕ್ಕಳೇ. ಈ ಒಂದು 2 ಪ್ರಾಸಪದಗಳನ್ನು ಕೂಡ ನಾವು ಈ ನುಡಿಗಳಲ್ಲಿ ನೋಡಬಹುದು. ನೀವು ಕೂಡ ನೋಡಿ, ಇಲ್ಲಿ ಅನೇಕ ಪದಗಳು ನಾವು ಬರೆದಿರ್ತೀವಲ್ವಾ, ಈ ಒಂದೊಂದು ಪದಗಳಿಗೆ ನೀವು 2 ಸ್ವಂತ ವಾಕ್ಯಗಳನ್ನ ಬರೆಯೋದನ್ನ ಕಲ್ತ್ಕೊಂಡ್ರಿ ಅಂದ್ರೆ ಕನ್ನಡ ಅನ್ನುವುದು ತುಂಬಾ ಸುಲಭವಾಗುತ್ತೆ ಮಕ್ಕಳೇ. ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ. ದಿನನಿತ್ಯ 2 ಪದಗಳನ್ನ ತೆಗೆದುಕೊಂಡ್ಬಿಟ್ಟು ಒಂದೊಂದು 3 ವಾಕ್ಯಗಳನ್ನ ನೀವು ಹೇಳುವುದು ಬರೆಯುವುದನ್ನ ಕಲ್ತ್ಕೊಂಡ್ರಿ ಅಂದ್ರೆ ಕನ್ನಡ ಅನ್ನೋದು ತುಂಬಾ ಸುಲಭ ಆಗುತ್ತೆ. ನಾ ಪ್ರತಿ ತರಗತಿಗಳಲ್ಲಿ ಹೇಳ್ತಾ ಇರ್ತೀನಿ, ಈ ಒಂದು ತರಗತಿಯಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಇಂತಹ ಪದಗಳನ್ನ ತೆಗೆದುಕೊಳ್ರಿ. ಒಂದು ಪದದಿಂದ ನಾವು ಅನೇಕ ರೀತಿಯಾದಂತಹ ಚಟುವಟಿಕೆಗಳನ್ನ ಮಾಡಬಹುದು. ಈಗ ಮಾಡಿದ್ರೆ ನಾನಲ್ವಾ, ಬರೀ ಕೇವಲ 3 ಅಕ್ಷರಗಳಿಂದ ನಾವು ಅನೇಕ ರೀತಿಯ ಚಟುವಟಿಕೆಗಳನ್ನ ಮಾಡಬಹುದು. ಮಕ್ಕಳೇ, ಅವುಗಳ ಈ ಒಂದು ವಿಡಿಯೋವನ್ನ ನೋಡ್ಬಿಟ್ಟು ಆ ಚಟುವಟಿಕೆಗಳ ಮೇಲೆ ಗಮನವಿಟ್ಟು ಅಭ್ಯಾಸ ಮಾಡ್ರಿ. ಪ್ರತಿಯೊಬ್ರು ಕೂಡ ವಿಡಿಯೋಗಳನ್ನ ನೋಡಿ ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನ ಮಾಡೋಕ್ ಹೋಗ್ಬೇಡಿ. ನೀವು ಕೂಡ ತೊಂದರೆಗೆ ಈಡಾಗಬೇಡಿ. ನಿಮ್ಮ ಕೈಯಿಂದ ಆದ್ರೆ ಒಳ್ಳೆಯದನ್ನ ಮಾಡಿ, ಇಲ್ಲ ಅಂದ್ರೆ ಸುಮ್ಮನೆ ಇರಿ. ಪ್ರತಿಯೊಬ್ರು ವಿಡಿಯೋಗಳನ್ನ ನೋಡಿ. ಮುಂದಿನ ತರಗತಿಯಲ್ಲಿ ಈ ಒಂದು ಕಲಿತ ಪಾಠ ಪದ್ಯಕ್ಕೆ ಸಂಬಂಧಿಸಿದ ಅಭ್ಯಾಸ ಚಟುವಟಿಕೆ ಮತ್ತು ಭಾಷಾ ಚಟುವಟಿಕೆಗಳ ಕುರಿತು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.